ಏಯ್, ನಿನ್ನ ತಮ್ಮ ಅನ್ಕೊಂಡಿರ್ಲಿಲ್ಲ, ಮಗನ ಸ್ಥಾನ ಕೊಟ್ಟಿದ್ದೆ. ಏನೋ ಮಾಡಿದ್ದೆ, ನಿಮ್ಮಿಬ್ಬರಿಗೂ ನಾನೇನ್ ದ್ರೋಹ ಮಾಡಿದ್ದೆ? ನನ್ನ ಮಗಳನ್ನೇ ಸಾಯಿಸೋಕ್ ಹೊರಟಿದ್ರ? ನನ್ನ ಮಗಳ ಜೀವನ ಹಾಳು ಮಾಡೋಕ್ ಹೊರಟಿದ್ರ? ಇವ್ರನ್ನ ಸಾಯಿಸಿ ನೀವ್ಯಾಕೆ ಪಾಪ ಕಟ್ಕೋತೀರಾ? ಹೇಗಿದ್ರು ನಿಮ್ಮ ಮಗಳು ಜೀವನ ಸರಿ ಹೋಗ್ತಾ ಇದೆ. ಇನ್ಮೇಲೆ ನಿಮ್ಮ ಮಗಳು, ನಿಮ್ಮ ಅಳಿಯ, ನಿಮ್ಮ ಮೊಮ್ಮಗಳು ಒಟ್ಟಿಗೆ ನಿಮ್ಮ ಕಣ್ಮುಂದೆ ಆರಾಮಾಗಿರ್ತಾರೆ. ನೀವು ಅದನ್ನ ನೋಡ್ಕೊಂಡು ಸಂತೋಷವಾಗಿರಿ. ಕ್ರಿಮಿಗಳನ್ನ ಕೊಂದು ಜೈಲಿಗೆ ಯಾಕೆ ಹೋಗ್ತೀರಾ ಹೇಳಿ? ಹೌದು ತಲೆವರೇ, ಪೊಲೀಸರಿಗೆ ಇನ್ಫಾರ್ಮ್ ಮಾಡೋಣ. ಅವ್ರು ಇವ್ರನ್ನ ಕರ್ಕೊಂಡೋಗಿ ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ಲಿ. ಪೊಲೀಸ್ನವ್ರು ಬರೋವರೆಗೂ ಇವ್ರನ್ನ ಕತ್ಲೆ ಕೋಣಲ್ಲಿ ಕೂಡ ಹಾಕಿರ್ತೀವಿ. ನಡಿಯಾ ನಡಿಯಾ. ನೂರು ಕಾಲ ಚೆನ್ನಾಗಿದೆ. ನಂದಿನಿ, ಯಾಕೆ ಏನಾಯ್ತು? ಅವರಿಬ್ರು ಬರ್ತಾರೆ ಅನ್ನೋ ವಿಷಯ ಕೇಳಿ ನೀನು ಕುಂದಾಡ್ಬಿಡ್ತೀಯ ಅನ್ಕೊಂಡಿದ್ದೆ. ಸೈಲೆಂಟ್ ಆಗಿದ್ಯಾ? ಮಗಳು ಅಳಿಯ ಮನೆಗೆ ಬರ್ತಿರೋದು ಸಂತೋಷದ ವಿಚಾರನೇ. ಆದ್ರೆ ಅವ್ರ ಜೀವನದ ಬಗ್ಗೆ, ಅವ್ರು ಬದುಕ್ತಿರೋ ರೀತಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ಯಾಕೋ ಒಂಥರ ಹಿಂಸೆ ಅನ್ನಿಸ್ತಿದೆ ವೀರು. ನನಗೆ ಅರ್ಥ ಆಗ್ತಿಲ್ಲ. ಸುಬ್ಬು ಮತ್ತೆ ಶ್ರಾವಣಿ ಮದುವೆ ಆಗಿ ಎಷ್ಟು ಸಮಯ ಆಯಿತು? ಅವರು ಸಂತೋಷವಾಗಿ ಸಂಸಾರ ಮಾಡಿರೋದನ್ನ ನೋಡಿದ್ದೀರಾ? ಯಾವಾಗ ನೋಡಿದ್ರು ಇನ್ನೊಬ್ರು ಜೀವನ ಸರಿ ಮಾಡೋದ್ರಲ್ಲೇ ಇವ್ರ ಜೀವನನ ಕಳೀತಾ ಇದ್ದಾರೆ. ಅವ್ರ ಮದುವೆ ಆದಾಗಿಂದ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾನೇ ಇದೆ. ಆ ಸಮಸ್ಯೆಗಳನ್ನ ಎದುರಿಸ್ತಾ ಅದಕ್ಕೆ ಪರಿಹಾರ ಹುಡುಕ್ತಾ ಅವ್ರ ಜೀವನದ ಸುಂದರವಾದ ಕ್ಷಣಗಳನ್ನೇ ಮರೆತುಬಿಟ್ಟಿದ್ದಾರೆ. ನಿಜ ನಂದಿನಿ, ಹೊಸದಾಗಿ ಮದುವೆ ಆಗಿರೋ ಹುಡುಗರು ಸಂತೋಷವಾಗಿರ್ಬೇಕು, ಊರೂರು ಅಲಿತಾ ಇರಬೇಕು. ಇವ್ರ ಮದುವೆನೇ ಒಂಥರ ಗೊಂದಲದಲ್ಲಿ ನಡೀತು. ಈಗ ಗೊಂದಲಕ್ಕೆ ಒಂದು ಸುಳಿ ಸಿಕ್ಕಾಗಿದೆ. ಅವ್ರು ಒಂದಾಗಿರ್ಲಿ ಅಂತ ನಾವು ಆಸೆ ಪಡ್ತೀವಿ, ಆದ್ರೆ ಅವರು ಅವ್ರ ಬದುಕನ್ನ ಬಿಟ್ಟು ನಮ್ಮಿಬ್ರನ್ನ ಒಂದು ಮಾಡಿದ್ರು. ಆಮೇಲೆ ನಾವು ಇಲ್ಲಿ ಬಂದು ಸೇರ್ಕೊಂಡ್ವಿ. ಈಗ ಅವ್ರು ಇಡೀ ದಿನ ನಮ್ಮನ್ನು ನೋಡ್ಕೊಳ್ಳೋದ್ರಲ್ಲೇ ಕಳೀತಿದ್ದಾರೆ. ಹೀಗಿದ್ರೆ ಅವರಿಬ್ರು ಸಂತೋಷವಾಗಿ ಸಂಸಾರ ಮಾಡೋದು ಯಾವಾಗ? ನಾನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡೋದೇನು, ಒಂದು ನಿರ್ಧಾರಕ್ಕೂ ಬಂದಿದ್ದೀನಿ. ನಿರ್ಧಾರನಾ? ಹೌದು ನಂದಿನಿ, ನಾವು ಈ ಮನೆಗೆ ಬಂದಾಗಿಂದ ಒಂಥರ ಇವ್ರ ಮನೆಯವ್ರಿಗೆ ಹೊರೆ ಆಗಿದೀವ ಅಂತ ಅನ್ನಿಸ್ತಾ ಇದೆ. ಪಾಪ ಅವರು ಚಿನ್ನದಂತ ಜನ, ಅವರು ನಮ್ಮನ್ನ ಹೊರೆ ಅಂತ ಟ್ರೀಟ್ ಮಾಡ್ತಾ ಇಲ್ಲ. ಆದ್ರೆ ನಮ್ಮನ್ನ ನೋಡ್ಕೊಳ್ಳೋ ಬರದಲ್ಲಿ ಅವ್ರ ಜೀವನನೇ ಅವ್ರು ಮರ್ತು ಬಿಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ನಾವು ಸ್ವಲ್ಪ ದೂರ ಇರೋದು ವಾಸಿ. ಹಾಗಾದ್ರೆ ನಾವು ಬೇರೆ ಮನೆಗೆ ಶಿಫ್ಟ್ ಆಗೋಣವಾ? ಹ್ಞೂ ನಂದಿನಿ, ನಾವಿಬ್ರು ಇಲ್ಲೇ ಇದ್ರೆ ಮಗಳು ಅಳಿಯ ನಮ್ಮನ್ನ ನೋಡ್ಕೊಳ್ಳೋದ್ರೊಳಗೆ ಕಾಲ ಕಳೆದು ಬಿಡ್ತಾರೆ. ಅದಕ್ಕೆ ದೂರ ಇದ್ದು ಅವ್ರು ಖುಷಿಯಾಗಿರೋದನ್ನ ನೋಡೋಣ. ವೀರು, ನನ್ನ ಮನಸ್ಸಿಗೂ ಇದೇ ಯೋಚನೆ ಬರ್ತಿತ್ತು. ನೋಡಿದ್ಯಾ, ಇಷ್ಟು ವರ್ಷ ಕಳೆದ್ರು ನಿನ್ ಮನ್ಸಲ್ಲಿ ಇರೋದೇ ನನ್ನ ಮನ್ಸಲ್ಲೂ ಇರುತ್ತೆ. ನನ್ನ ಅಭಿಪ್ರಾಯನೇ ನಿನ್ನ ಅಭಿಪ್ರಾಯನೂ ಆಗಿರುತ್ತೆ. ಹಾಗಾದ್ರೆ ನಾವು ಬೇರೆ ಮನೆ ಹುಡ್ಕೋದಕ್ಕೆ ಶುರು ಮಾಡೋಣವಾ?
ಆಗ್ಲೇ ನಾನು ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಮನೇನು ನೋಡಿದ್ದೀನಿ. ನೀನ್ ನೋಡಿ ಫೈನಲ್ ಮಾಡು. ಹೌದಾ, ಇಷ್ಟೆಲ್ಲ ಮಾಡಿದ್ದೀರಾ? ಒಳ್ಳೇದೇ ಆಯ್ತು. ಮನೆ ಹೇಗಿದ್ರೇನಂತೆ, ನಾವಿಬ್ರು ಒಂದಾಗಿರ್ತೀವಿ. ಇಲ್ಲಿ ಮಗಳು ಅಳಿಯ ಒಂದಾಗಿರ್ತಾರೆ. ನಮ್ಮೆಲ್ರಿಗೂ ಮನೆಗಿಂತ ಮನಸ್ಸು ಮುಖ್ಯ. ಅದು ತುಂಬಾ ದಿನ ಆದ್ಮೇಲೆ ಮನೆಗೆ ಬರ್ತಿದ್ದೀರಾ, ಬಲ್ಗಾಲಿಟ್ಟು ಒಳಗಡೆ ಬನ್ನಿ. ಅಲ್ಲ, ನಾವೇನು ಯುದ್ಧ ಗೆದ್ಕೊಂಡ್ ಬಂದಿದೀವಿ, ಈ ತರ ಸ್ವಾಗತ ಮಾಡ್ತಾ ಇದ್ರಲ್ಲ. ಕೆಟ್ಟವನ್ನ ಮಟ್ಟ ಹಾಕಿ ಒಂದು ಕುಟುಂಬಕ್ಕೆ ಒಳ್ಳೇದ್ ಮಾಡಿ ಬಂದಿದ್ದೀರಾ. ಯುದ್ಧದಲ್ಲಿ ಸಾಮ್ರಾಜ್ಯನೇ ಗೆಲ್ಬೇಕು ಅಂತಿಲ್ಲ, 4 ಜನರ ಮನಸ್ಸು ಗೆದ್ರೂ ಅದು ಸಾಧನೆನೆ. ಒಂದು ಅರ್ಥದಲ್ಲಿ ನೀವಿಬ್ರು ಮಾಡಿರೋದು ಹೋರಾಟನೇ. ನಿಮ್ಮ ಹೋರಾಟದಿಂದ ಒಂದು ಹೆಣ್ಣಿನ ಜೀವನ ಸರಿ ಹೋಗಿದೆ. ಒಂದು ಮಗುಗೆ ಅವ್ರ ತಂದೆ ತಾಯಿ ಪ್ರೀತಿ ಸಿಕ್ಕಿದೆ. ಒಬ್ಬ ತಂದೆಗೆ ಮಗಳ ಜೀವನ ಸರಿ ಹೋಯ್ತು ಅನ್ನೋ ನೆಮ್ಮದಿ ಸಿಕ್ಕಿದೆ. ಇಷ್ಟೆಲ್ಲ ಹೋರಾಟ ಮಾಡಿರೋ ನಿಮ್ಗೆ ಆರ್ತಿ ಎತ್ತಿ ಬರ್ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಬರೀ ಆರತಿ ಮಾಡೋದಲ್ಲ ಅಮ್ಮ, ದೃಷ್ಟಿನೂ ತೆಗಿಬೇಕು. ಇದೇನಿದು, ನೀವಿಬ್ಬರೇ ಬಂದಿದ್ರಲ್ಲ, ಕಾಂತಮ್ಮನವ್ರಿಲ್ಲಿ? ಇದೇನ್ ಕಾಂತಮ್ಮ, ಹೋಗುವಾಗ ಹುಲಿ ತರ ಹೋಗಿದ್ರಿ, ಬರುವಾಗ ಬಿಲ್ದಿಂದ ಬರೋ ಇಲಿ ತರ ಬರ್ತಾ ಇದ್ದೀರಲ್ಲ? ಅದೊಂದ್ ದೊಡ್ಡ ಕತೆ ಐತೆ. ಅಲ್ಲಿ ಹುಲಿ ತರ ಇದ್ದವರು ಇಲ್ಲಿ ಇಲಿ ತರ ಯಾಕಿದ್ದಾರೆ ಅಂತ ನಾನ್ ಹೇಳ್ತೀನಿ. ಮೇಡಮರೇ, ಆ ವಿಷಯನ ಅಲ್ಲೇ ಬಿಟ್ಟು ಬಂದ್ವಲ್ವಾ, ಮತ್ತ್ಯಾಕೆ ಮೇಡಮರೇ ಅದೆಲ್ಲ ಇಲ್ಲಿ? ಸರಿ ಸರಿ ಆಯ್ತು, ಒಳಗಡೆ ಹೋಗೋಣ. ಮಿಕ್ಕಿದೆಲ್ಲ ಒಳಗಡೆ ಹೋಗಿ ಮಾತಾಡೋಣ. ಆಯ್ತಾಯ್ತು, ಬಲ್ಗಾಲಿಟ್ಟು ಒಳಗಡೆ ಬನ್ನಿ. ಅಮ್ಮ